ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬ್ಯೂಟಿಫುಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಸಾರಿ ಪಿನ್ ಮಾಡಿ ಇಟ್ಕೊಳತ್ತಿದ್ದೀನಿ ನೋಡಿರಿ, ಫಂಕ್ಷನ್ ದಿನ ಆಗೋದಿಲ್ಲ ಅಂತ ಹೇಳಿ. ಆ ನಂತರ ನನ್ನ ಮಗಳಿಗೆ ಸ್ವಲ್ಪ ಪಾರ್ಲರಿಗೆ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬರೋದಿತ್ತು. ಪಾರ್ಲರಿಗೆ ಹೋದೆ. ಇವ್ರಿಗೆ ಕಟಿಂಗ್ ಮಾಡಿಸೋದಂತಂದ್ರೆ ಒಂದು ದೊಡ್ಡ ಟೆನ್ಷನ್ ನೋಡಿರಿ. ಇವ್ರನ್ನ ಹಿಡ್ಕೊಂಡು ಕೊಂದ್ರೋದ. ಇವ್ರು ಕಟಿಂಗ್ ಅಂದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ನನ್ನ ಮಗಳೇನು ಅಳಾತಿರ್ಲಿಲ್ಲ ರೀ. ಫುಲ್ ನಕ್ಕೋತ ಕೂತಿದ್ಲ. ಮಿರರ್ ಕಾಣತಿತ್ಲ, ಮಿರರ್ದಾಗ ಫೇಸ್ ನೋಡ್ಕೋತ ಕೂತಿದ್ಲ. ಸೊ ನಾನು ಕಟಿಂಗ್ ಮಾಡಿಸೋದು ಕ್ಯಾನ್ಸಲ್ ಮಾಡ್ಕೊಂಡು ಕುಂತಿದ್ನಿ ಇಷ್ಟು ದಿನ. ಆದರೂ ಯಾಕಂದ್ರೆ ಒನ್ನೆ ನನ್ನ ಮಗಳಿಗೆ ಒಂದು ಸಲ ಕಟ್ ಮಾಡ್ಸಾಕೋದಾಗ ಸ್ವಲ್ಪ ಕತ್ರಿ ಹಚ್ಚಿದ್ದರಿ, ಹೀಗಾಗಿ ಅಂಜಿ ಮಾಡಿಸಿರಲೇ ಇಲ್ಲ. ಸೊ ಅವ್ರಿಗೆ ಅದನ್ನ ಹೇಳ್ಕೊತ ಕೂತಿದ್ದೆ, ಹಿಂಗೆ ಮಾಡಿದ್ದಾರ್ರಿ ಅಂಥೇಳಿ. ನಾವು 30 ವರ್ಷ ಎಕ್ಸ್ಪೀರಿಯೆನ್ಸ್ ಮಾಡೇವಳ್ರಿ, ಏನು ಒಬ್ರಿಗೂ ಹಚ್ಚಿಲ್ಲ ಅಂತ ಹೇಳ್ಕೋತ ಕೂತಿದ್ರು ಅವರು. ಆಯ್ತಳ್ರಿ ಅನ್ಕೋತ ಕೂತಿದ್ದೆ. ಆಕೆಲ್ಲ ಮಸ್ತ್ ಏನೂ ಒಂದು ಸ್ವಲ್ಪ ಬೇಜಾರಾಗ್ಲಾರ್ದಂಗೆ ಮಾಡಿಸ್ಕೊಂಡು ಬಂದ್ಲೆ ನೋಡ್ರಿ. ಹಿಂಗಾದ್ರೆ ಖುಷಿ ಅನಿಸ್ತೈತಿ. ಆನಂತರ ಸ್ವಲ್ಪ ಮೀಶೋದಾಗ ಆರ್ಡ್ರ್ ಮಾಡಿದ್ವಿ. ಅದು ಬಂತು ಪಾರ್ಸಲ್. ಅದು ಏನಪ್ಪ ಅಂತಂದ್ರೆ ನೀವು ನೋಡ್ತಿರ್ಬೋದು. ಇದು ಫಂಕ್ಷನ್ ಮೆಟೀರಿಯಲ್ ಏನಪ್ಪ ಅಂತಂದ್ರೆ ಎಲ್ಲ ಫೋಟೋಶೂಟಿನ ಇವ ಏನೇನಪ್ಪ ಅಂತಂದ್ರೆ ಬೇಬಿ ಶವರ್ ಅನ್ನೋ ಟ್ಯಾಗ್ ಆಗಿರ್ಬೋದು, ಮಾಮ್ ಟು ಬಿ, ಡ್ಯಾಡ್ ಟು ಬಿ, ಇವೆಲ್ಲ ಬಂದ್ವು ರೀ. ಹೆಂಗೆ ಅದಾವಪ್ಪ ಅಂತಂದ್ರೆ ಮಸ್ತ್ ಅದಾವ್ರಿ. ನೋಡಿದ್ವಿ ನಾವು, ಎಲ್ಲ ಚೆನ್ನಾಗದಾವ. ನೀವು ಕೂಡ ನೋಡ್ತಿರ್ಬೋದು. ಸಖತ್ ಅದಾವ. ಕ್ವಾಲಿಟಿ ಕೂಡ ಏನೂ ಮಿಸ್ ಆಗ್ಲಾರ್ದಂಗೆ ಎಲ್ಲ ಟೈಪು ಕೊಟ್ಟಾರ. ಏನು ಡಬಲ್ ಟೇಪ್ ಆಗಿರ್ಬೋದು, ಸ್ಟಿಕ್ ಆಗಿರ್ಬೋದು, ಗಮ್ ಆಗಿರ್ಬೋದು, ಎಲ್ಲ ಸೇರಿನ ಕೊಟ್ಟಾರ. ಚೆನ್ನಾಗಿ ಅನ್ನಿಸ್ತು ರೀ. ಆನಂತರ ಸ್ವಲ್ಪ ಅವರು ವೈನಿಯರಿ ಊರಿಗೆ ಹೋಗೋದ್ರ ಸಲುವಾಗಿ ಚಾಟ್ ಸೆಂಟ್ರಿಗೆ ಹೋಗಿ ಬರ್ಬೇಕಂತ ಹೇಳಿ ಸ್ವಲ್ಪ ಹೊರಗೆ ತಿನ್ನಾಕಂತ ಹೋದ್ವಿ ರೀ. ಹೋಗಿ ಐಸ್ ಕ್ರೀಮ್ ಅದು ಇದು ಏನೇನು ಬೇಕೋ ಅಷ್ಟು ವಡಾಪಾವ ಎಲ್ಲ ತಿಂದು ಬಂದ್ವಿ. ಮಕ್ಕಳು ಕೂಡ ತಿಂದ್ರೆ. ಆನಂತರ ಡ್ರೈ ಗೋಬಿ ಅನ್ನತ್ತಿದ್ಲ ರೀ. ಮತ್ತು ಡ್ರೈ ಗೋಬಿ ಅಷ್ಟು ಕಟ್ಟಿಸ್ಕೊಂಡು ವಡಾಪಾವ್ ತಿಂದು ನೋಡ್ತಿರ್ಬೋದು ಇಲ್ಲಿ ಕೂತಾರ. ಹುಡುಗರಿಗೆ ಹೊರಗಿಂದ ಅಂದ್ರೆ ಇಷ್ಟ ನೋಡ್ರಿ. ಇದೇನಪ್ಪ ಅಂತ ಅನ್ಕೊಂತಿರ್ಬೋದು. ವೈನಿಗೆ ಸರ್ಪ್ರೈಸ್ ಕೊಡೋ ಸಲುವಾಗಿ ಮಾಡಿದ್ವಿ ಮ್ಯಾಲೆ ಟೆರಸ್ ಮೇಲೆ. ಅವ್ರಿಗೇನೂ ಗೊತ್ತಿರಲಿಲ್ಲ. ಸೊ ನೈಟ್ ಬೆಳ್ದಿಂಗ್ಳು ಊಟದ ಸಲುವಾಗಿ ಇದನ್ನೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಅವ್ರು ಬರಾತಿದ್ರು. ಅವ್ರು ಊಟಕ್ಕೆ ಅಂತ ಹೇಳಿ ಸುಮ್ಮನೆ ನ್ಯಾಚುರಲ್ ಆಗಿ ಬರಾಕತ್ತಿದ್ರು. ಅವ್ರಿಗೇನೂ ಗೊತ್ತಿಲ್ಲ. ಸುಮ್ಮ ಊಟಕ್ಕಂತ ಬಂದ್ರೆ ಆಮೇಲೆ ಹೇಳಿದ್ವಿ ಅವರಿಗೆ. ಆಮೇಲೆ ಬಂದು ಫೋಟೋಗೆ ಇದನ್ನು ಮಾಡಿದ್ರೆ ಅವ್ರು ಸಡನ್ ಸರ್ಪ್ರೈಸ್ ಆಗಿದ್ದು ವಿಡಿಯೋ ಇತ್ತು ರೀ. ಬಟ್ ಅದು ಅಷ್ಟು ಕ್ಲಾರಿಟಿ ಬಂದಿಲ್ಲ ಅಂತ ಹೇಳಿ ಬಿಟ್ವಿ. ಆ ನಂತರ ಸ್ವಲ್ಪ ನಾವು ಮನೆ ಒಳಗೆ ಚಲೋ ಅನಿಸ್ತೈತಿ. ನಾಳೆ ಫೋಟೋಶೂಟ್ ಭಾಳ ಇವರ ಗದ್ಲಿರ್ತೈತಿ, ಆಗೋದಿಲ್ಲ ಅಂಥೇಳಿ ನಾವು ಟ್ಯಾಗ್ ಹಾಕಿ ಮಾಡಿದ್ರಾತಂಥೇಳಿ ಮಾಡತ್ತಿದ್ವಿ. ನೋಡ್ತಿರ್ಬೋದ ನನ್ನ ಮಗಳು ಅದು ಹತ್ತೊತ್ಲೇನ ಹ್ಯಾಪಿ ಬರ್ಡೇ ಅನ್ನಕತ್ಲ ರೀ. ಎಲ್ಲರೂ ಫುಲ್ ನಗಾಕತ್ವಿ. ಈಗಿನ ಹುಡುಗರಿಗೆ ಏನೂ ಹೇಳ್ಕೊಡ್ಬೇಕಾಗಿಲ್ಲ ರೀ. ಮೊಬೈಲ್ ಇರ್ತಾವಲ್ಲ, ಮೊಬೈಲ್ದಾಗ ನೋಡಿದ್ರಂದ್ರೆ ಸಾಕು, ಎಲ್ಲ ವಿಶ್ ಮಾಡೋದಾಗಿರ್ಬೋದು, ಎಲ್ಲ ಆಗಿರ್ಬೋದು ಆಲ್ರೆಡಿ ಸ್ಟಾರ್ಟ್ ಮಾಡ್ತಾರೆ. ನೋಡ್ತಿರ್ಬೇಕು. ಆಲ್ರೆಡಿ ಹ್ಯಾಪಿ ಬರ್ಡೇ ಅಂತ ಅನ್ನಕತ್ಲ. ಆಮೇಲೆ ಕೂತ್ವಿ. ಆಮೇಲೆ ಎಲ್ಲರೂ ಕೂಡ ತಿಂದು ಸೆಲೆಬ್ರೇಟ್ ಮಾಡಿದ್ವಿ. ಚೆನ್ನಾಗಿ ಅನ್ನಿಸ್ತ್ರಿ. ಏನಾರ ಒಂದು ಸರ್ಪ್ರೈಸ್ ಇದ್ರೆ ಅದು ಒಂಥರ ಇದು ಬೇರೆ ಇರ್ತೈತಿ. ಒಂಥರ ಅದು ಖುಷಿನ ಹೇಳೋಕ್ಕಾಗಂಗಿಲ್ಲ. ಅಷ್ಟು ಚೆನ್ನಾಗಿ ಅನ್ನಿಸ್ತಿರ್ತೈತಿ. ನೋಡ್ತಿರ್ಬೋದು ನೀವು. ಅಷ್ಟು ಸಿಂಪಲ್ ಆಗಿ ಮಾಡಿದ್ವಿ. ಅಷ್ಟರ ಮೇಲೆ ಚೆನ್ನಾಗಿ ಅನ್ನಿಸ್ತು. ಆದರೆ ಲೈಟ್ ಫೋಕಸ್ ನೈಟ್ ಆಗಿರೋದ್ರಿಂದ ನಾವು ಮೊಬೈಲ್ದಾಗ ಮಾಡೋದ್ರಿಂದ ಅಷ್ಟು ಇದು ಅನಿಸಿಲ್ಲ. ಎಲ್ಲರೂ ಕೂಡಿ ಊಟ ಮಾಡಿದ್ವಿ. ಯಾರೆಲ್ಲ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.